ಒಳಗೆ ಬಲಿದು ಹೊರಗೆ ಬರಿದು ಇದ್ದವರಿಗೆ ನೇಮ. ಈ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿರುವಂಥ ಈ ಕೊಂಕಣದ ಅಂಗಳದ ಈ ಕಲಾಂಜಲಿ ಕಾರ್ಯಕ್ರಮ, ಭೌತಿಕ ವೇದಿಕೆಯ ಕಾರ್ಯಕ್ರಮ ನಾವು ಅಂದುಕೊಂಡ ಹಾಗೆ ಭಾಳ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಅಂತ ನಾನು ಅಂದುಕೊಂಡ್ರೆ ಬಹುತೇಕ ತಾವೆಲ್ಲದನ್ನು ಒಪ್ಪುತ್ತೀರಿ ಅಂತ ಭಾವಿಸ್ತೇನೆ. ಈ ಕಲಾಂಜಲಿ ಕವಲೊಡೆದದ್ದು 4 ವರ್ಷ ಆಯಿತು. ಕಳೆದ ವರ್ಷ ಮನು ಹಂದಾಡಿಯವರು ಬಂದು ಒಂದು ರೀತಿ ಅವರದೇ ಆದಂಥ ದೇಶೀಯ ಶೈಲಿಯಲ್ಲಿ ವಿಜೃಂಭಿಸಿದರು. ಅದಾದ ಬಳಿಕ ಜನಪದ ಕಳೆದ ಬಳಿಕ ನಾವು ಶಾಸ್ತ್ರೀಯಕ್ಕೆ ಕಾಲಿಡಬೇಕು ಅಂತ ಚಿಂತನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಯಾವೊಬ್ಬ ಆಶಯ ನುಡಿ ಮಾತಾಡಲಿಕ್ಕೆ ಒಳ್ಳೆಯ ವ್ಯಕ್ತಿಯನ್ನು ಹುಡುಕಬೇಕು ಅಂದಾಗ ಒಂದು ದಿವಸ ಗುರುರಾಜ್ ಸರ್ ಫೋನ್ ಮಾಡಿದರು. ಸರ್, ಮಾನ್ಸಿ ಸುಧರಿ ಅವರು ಬರಲಿಕ್ಕೆ ಒಪ್ಪಿದ್ದಾರೆ, ಯಾರು ಅಂತ ಗೊತ್ತಾಯ್ತಾ ಕೇಳಿದರು. ನಾನು ತಕ್ಷಣ ಹೇಳಿದೆ, ಕಮಲ ನಿಂಗೆಂತ ಅಮಲ ಅಂತ ಕೇಳಿದೆ. ಅವರೇ ಅಂತಂದರು. ಸೊ ಕಾಂತಾರದ ಮೂಲಕ ಎಲ್ಲರಿಗೂ ಪರಿಚಯ ಆಗಿದ್ದಾರೆ ಅವರು. ಕಾಂತಾರ ಬಳಿಕ ಬಂದದ್ದು, ಅದಕ್ಕೂ ಮೊದಲು ಕೊರೋನಾ ಬಂದದ್ದು. ಈ ಕೊರೋನಾದ ಕಾಲಘಟ್ಟದಲ್ಲಿ ಬಹುತೇಕ ಬಹಳ ಕಷ್ಟ ಆದದ್ದು ಯಾರ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೋ ಅವರಿಗೆ. ಶಾಲೆಗೂ ಹೋಗುವಾಗಿಲ್ಲ, ಹೊರಗಡೆ ಹೋಗುವಾಗಿಲ್ಲ, ಅವರನ್ನು ಕಂಟ್ರೋಲ್ ಮಾಡೋದು. ಇದನ್ನು ನಾನು ಅನುಭವಿಸಿದೆ. ನನ್ನ ಮನೆಯಲ್ಲಿ ಒಂದು ರೀತಿ ಗಂಟೆಗೆ ರಷ್ಯಾ ಉಕ್ರೇನ್ ಥರ ಇಬ್ಬರು ಹೊಡೆದಾಡ್ತಾ ಇದ್ರು. ಆ ಸಂದರ್ಭದಲ್ಲೆಲ್ಲ ನೆರವಿಗೆ ಬಂದದ್ದು ಮಾನ್ಸಿ ಮೇಡಮ್ ನೀವು ಮಾಡಿ ಕಳಿಸಂಥ ವಿಡಿಯೋಗಳು. ಅದು ಅಷ್ಟೊತ್ತದು ಹಚ್ಚಿದಾಗ ಒಂದು ರೀತಿ ಶಾಂತಿ ದೂತನ ಥರ ಅದಕ್ಕೆ ಕೆಲಸ ಮಾಡ್ತು. ತಾವು ಬಂದಿದ್ದೀರಿ, ಬಹಳ ಸೊಗಸಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. ನಮ್ಮ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಪರವಾಗಿ, ವಿಧಾತ್ರಿ ಅಕಾಡೆಮಿಯ ಪರವಾಗಿ, ನಮ್ಮ BK ಭಂಡಾರ್ಕರ್ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ಪರವಾಗಿ ಮತ್ತು ಇಲ್ಲಿರುವ ಸಮಸ್ತ ಉತ್ತರ ಕನ್ನಡದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ, ತಾವೇ ಹೇಳಿರುವ ಹಾಗೆ ಮತ್ತು ಗುರುರಾಜ್ ಶೆಟ್ಟರ ಅಪೇಕ್ಷೆ ಹಾಗೆ ಮುಂದೊಂದು ದಿನ ತಮ್ಮ ಕುಟುಂಬದ ಕಾರ್ಯಕ್ರಮವನ್ನು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವಿಲ್ಲಿ ನೋಡಲಿಕ್ಕೆ ಬಯಸಿದ್ದೇವೆ. ಮತ್ತೊಮ್ಮೆ ತಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿ ವರ್ಷವೂ ವಹಿಸ್ಕೊಳ್ಬೇಕು ಅಂತ ಹೇಳಿ ನಾವು ನಮ್ಮ ಗೌರವಾನ್ವಿತ ಕಾರ್ಯದರ್ಶಿ ಅಥವಾ ಮುರಳೀಧರ್ ಪ್ರಭುರಲ್ಲಿ ಕೇಳ್ಕೊಂಡಿದ್ದೇವೆ. ಯಾಕೆ ಕೇಳ್ಕೊಂಡಿದ್ದೇವೆ ಅಂತಂದರೆ, ಅವರು ಕುಂತಲ್ಲೇ ಹಲವಾರು ಒಳ್ಳೊಳ್ಳೆಯದನ್ನೆಲ್ಲ ಕಲೆಕ್ಟ್ ಮಾಡಿ ನಮಗೆ ಕಳಿಸ್ತಾರೆ. ಇದು ಅಲ್ಲಿದೆ, ಅದನ್ನು ತನ್ನಿ, ಇದು ಅಲ್ಲಿದೆ, ಅಲ್ಲನ್ನು ತನ್ನಿ, ಒಳ್ಳೊಳ್ಳೆದನ್ನು ಅದು ತಂದು ಈ ಶಾಲೆಯಲ್ಲಿ ಸಂಸ್ಥೆಯಲ್ಲಿ ಅದು ಆಗಬೇಕು ಅಂತ ಬಯಸ್ತಾರೆ. ನಾವು ಅದನ್ನು ಪ್ರಯತ್ನಪಟ್ಟು ಯಶಸ್ವಿ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಇಂಥ ಒಳ್ಳೆಯ ಕಾರ್ಯಕ್ರಮಗಳ ಹಿನ್ನೆಲೆಯಾಗಿ ಸಹಕರಿಸ್ತಿರುವಂಥ ಈ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿ ಮುರಳೀಧರ್ ಪ್ರಭುರು ನಮ್ಮ ಒಂದು ಕೋರಿಕೆಯಂತೆ ಈ ವರ್ಷವೂ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಕಾಲೇಜಿನ ಪರವಾಗಿ, ಇಲ್ಲಿರುವ ಸಮಸ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಬಾರಿ ಈ ನೆಲದಲ್ಲೇ ಉಳಿದು ಅತ್ಯಂತ ಹಿಂದುಳಿದ ಸಮುದಾಯದಿಂದ ಬಂದು ಅತ್ಯಂತ ಸಂಘರ್ಷದ ಕಾಲವನ್ನು ಎದುರಿಸಿ ಪ್ರತಿ ವರ್ಷಕ್ಕೆ 100ರಷ್ಟು ಯಕ್ಷಗಾನದ ಪಾತ್ರವನ್ನು ನಿರ್ವಹಿಸಿದಲ್ಲದೆ ಉಪ್ಪೂರ್ರಂಥ ಶ್ರೇಷ್ಠ ಭಾಗವತರು ಸುಬ್ರಹ್ಮಣ್ಯ ಧಾರೇಶ್ವರ ಮತ್ತು ಕಾಳಿಂಗನವರನ್ನು ಕೊಟ್ಟಂಥ ಉಪ್ಪೂರ ಭಾಗವತರಿಗೆ ಕುಣಿಯೋದಂದ್ರೆ ಹುಡುಗಾಟ ಅಲ್ಲ. ಅಂಥವರ ಭಾಗವತಿಗೆ ಕುಣಿದದ್ದಲ್ಲದೆ ಅವರ ಅವಾರಿ ಎನ್ನುವಂಥ ಒಂದು ಕೃತಿ ನಮ್ಮ ಕೆಲವು ಶಿಕ್ಷಕರು ಅವರ ವಿದ್ಯಾರ್ಥಿಗಳಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ಎಷ್ಟು ಮಜಾ ಇತ್ತು ಅಂದರೆ JC ಕಾಲೇಜ್ನಲ್ಲಿ ಗುಂದಿ ಅವರು ಪಾಠ ಮಾಡ್ತಾ ಇದ್ರೆ ಅವ್ರದ್ದು ಬರೆದ ಪಾಠನೇ ಅವ್ರು ಪಾಠ ಮಾಡ್ತಾ ಇದ್ರು ಅಂತೇಳಿ. ಅಂದರೆ ಪಠ್ಯಕ್ಕೂ ಕೂಡ ಅವ್ರದ್ದೇ ಒಂದು ವಿಷಯ ಬಂದಿತ್ತಂತೆ. ಅಂಥ ಒಬ್ಬ ಶ್ರೇಷ್ಠ ಲೇಖಕ, ಶ್ರೇಷ್ಠ ಕಲಾವಿದ, ಒಳ್ಳೆಯ ಮನುಷ್ಯ ಅವರು ಇವತ್ತು ನಮ್ಮೆಲ್ಲರಿಗೂ ಪರಿಚಿತ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮತ್ತು ಬಹಳಷ್ಟು ಜನ ಅಂಕೋಲಾದಿಂದ ನಮಗೆ ಇಲ್ಲಿ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅಂಕೋಲ ನಮಗೆ ಒಳ್ಳೆ ಬೆಂಬಲವಾಗಿ ನಿಂತಹ ಭೂಮಿ. ಹಾಗಾಗಿ ಅಲ್ಲಿಯವರನ್ನು ಕೂಡ ಇಲ್ಲಿ ತಂದು ನಾವು ಗೌರವಿಸಿದ್ದೇವೆ ಅಂತ ಹೆಮ್ಮೆ ಇದೆ. ತಾವು ಬಂದಿದ್ದೀರಿ, ನಮ್ಮ ಸಣ್ಣದಾದಂಥ ಒಂದು ಸಮ್ಮಾನವನ್ನು ಸ್ವೀಕರಿಸಿ. ನಾವು ಹೇಳಿದ್ವಿ ಸರ್ ಒಂದು 10 ನಿಮಿಷ ಮಾತಾಡಿ ಹೇಳಿ. ನಾನು ನೋಡ್ತಾ ಇದ್ದೆ ಸರ್ 5 ನಿಮಿಷದೊಳಗಡೆ ಮುಗಿಸಿದ್ದಾರೆ. ಆದರೆ ಅರ್ಥ ಅವ್ರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಹೇಳಿಲ್ಲ. ಗಂಟೆಗಟ್ಟಲೆ ಒಳ್ಳೆ ಉಪನ್ಯಾಸ ಕೊಡಬಲ್ಲವರು. ಆದರೆ ಆ ಸಮಯದ ಗೌರವವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ತಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವನಸುಮದ ಹಾಗೆ ಇರುವಂಥ ಶಾರದಾ ಮೊಗೇರವರು, ಅವರನ್ನು ಕರ್ನಾಟಕ ಜನಪದ ಅಕಾಡೆಮಿಯವರು ಗುರುತಿಸಿದ್ರು. ನಮ್ಮ ಜಿಲ್ಲೆಯಲ್ಲಿ ಅದರ ನಂತರ ಅವರನ್ನು ಹೆಚ್ಚು ವಿಜೃಂಭಿಸಬೇಕಿತ್ತು. ಎಲ್ಲೋ ಕುಮಟಾ ಒಂದು ಪ್ರದೇಶದಲ್ಲಿ ಒಂದು ಆಗಿದೆ ಬಿಟ್ಟರೆ ಉಳಿದ ಕಡೆ ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳಿಗೆ ಇಂಥ ಒಬ್ಬ ಜನಪದದ ಗಣಿ ನಮ್ಮಲ್ಲಿ ಇದ್ದಾರೆ, ತುಂಬ ಜನ ಇದ್ದಾರೆ, ಅದ್ರ ಗುರುತಿಸುವವರು ಬೇಕು. ಹಾಗಾಗಿ ಅವರನ್ನು ನಾವು ಗುರುತಿಸಿದ್ದೇವೆ. ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕೂಡ ನಾವು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ನಿಜವಾದ ಅರ್ಥದಲ್ಲಿ ಅತಿಥಿ ಅಂದರೆ ಹೇಗೆ ಅಂದರೆ, ಮೊದಲು ಕರೆಯದೆ ತಕ್ಷಣ ಆಕಸ್ಮಿಕ ಬರುವವರು ಅತಿಥಿಗಳು, ಉಳಿದವರೆಲ್ಲ ಅಭ್ಯಾಗತರು. ದೂರದ ಅಮೇರಿಕಾದಿಂದ ಇಲ್ಲಿ ಬಂದಿರುವಂಥ ಶ್ರೀಯುತ ಅಶೋಕ್ ಪ್ರಭುಗಳು ನಮ್ಮ ಒಂದು ಮನವಿಯನ್ನು ಅತ್ಯಂತ ಪುರಸ್ಕರಿಸಿ ಈ ದಿನದ ಅತಿಥಿಗಳಾಗಿ ಭಾಗವಹಿಸಿ ಸಮಯೋಚಿತವಾಗಿ ಮಾತಾಡಿದ್ದಾರೆ.
ಜನವರಿಯಿಂದ ಭಾರತಕ್ಕೂ ಮತ್ತು ಅಮೆರಿಕಕ್ಕೂ ಒಂದು ಹೊಸ ನಂಟು ಮತ್ತೆ ಪ್ರಾರಂಭ ಆಗಲಿಕ್ಕಿದೆ. ಆ ಒಂದು ಕುರುಹಾಗಿ ಅಮೆರಿಕವೇ ಇಲ್ಲಿ ಬಂದು ಕೂತಷ್ಟು ನಮಗೆ ಸಂತೋಷ ಆಗಿದೆ ಸರ್. ತಾವು ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವವನ್ನು ಸ್ವೀಕರಿಸಿದ್ರಿ. ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಮಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುತೇಕ ನನ್ನ ಪಟ್ಟಿ ಬಹಳ ಉದ್ದ ಇದೆ. ಮಾನಸಿ ಮೇಡಮ್ ಅವ್ರಿಗೆ ಅರ್ಜೆಂಟಾಗಿ ಹೋಗ್ಲಿಕ್ಕಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಮುಖ್ಯವಾಗಿ ನಮ್ಮ ವಿಶ್ವಾಸರಂತ ಶ್ರೀಯುತ ರಮೇಶ್ ಪ್ರಭುರವರು, ರಾಮಕೃಷ್ಣ ಗೋಳಿ ಅವರು, ಅದೇ ರೀತಿ ಹಿರಿಯ ಪತ್ರಕರ್ತರಂತ MG ನಾಯಕರವರು, ಅನ್ಸಾರ್ ಅವರು, ಹಾಗೆ ಪಾಲಕ ವರ್ಗದಲ್ಲಿ ಗೇರು ನಿಗಮದ ಮಾಜಿ ಅಧ್ಯಕ್ಷರಂತ ವಿನೋದ್ ಪ್ರಭುಗಳು, ಆಮೇಲೆ ವಿಶ್ವನಾಥ ಅವರು, RG ಗುನಿಗಿ ಅವರು, ಕೂಜಳ್ಳಿ ಮೋಹನ್ ನಾಯ್ಕರು, ಹಿರಿಯ ಯಕ್ಷಗಾನ ಕಲಾವಿದರು, ಅದೇ ರೀತಿ ಡಾಕ್ಟರ್ ಸಂದೇಶ್ ಭಟ್ ನಮ್ಮದೇ ವಿದ್ಯಾರ್ಥಿ, ಇವತ್ತು ಶಿವಮೊಗ್ಗದಲ್ಲಿ ಡಾಕ್ಟರ್ ಆಗಿದ್ದಾನೆ, ಇವತ್ತು ಬಂದು ಕೂತಿದ್ದಾನೆ. ನಮ್ಮ ಕಾರ್ಯಕ್ರಮ ಭಾಳ ಸಂತೋಷ. ಅದೇ ರೀತಿ ಡಾಕ್ಟರ್ ಭೂಮಿಕಾ ಭಟ್ ನಮ್ಮದೇ ವಿದ್ಯಾರ್ಥಿನಿ, ಡಾಕ್ಟರ್ ಆಗಿ ಬಂದು ಕೂತಿದ್ದಾಳೆ. ಅವರಿಗೂ ಕೂಡ ನಾವು ಎಲ್ಲರ ಪರವಾಗಿ ಧನ್ಯತೆಯನ್ನು ಹೇಳ್ತಾ ಇದ್ದೇವೆ. ಬಳಗಂಡಿ ಸರ್ ಅವರು ಇದ್ದಾರೆ. ಆಮೇಲೆ ಅನೇಕ ಜನರು ಇಲ್ಲಿ. ನನ್ನ ಪಟ್ಟಿ ತುಂಬ ಉದ್ದ ಇದೆ. ಒಬ್ಬರನ್ನು ಹೇಳಿ ಒಬ್ಬರನ್ನು ಬಿಡೋದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ಯಾರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ತಾವು ಯಶಸ್ವಿಗೊಳಿಸಿ ಕೊಟ್ಟಿದ್ರೋ ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಕೃತಜ್ಞತೆಯನ್ನು ಮತ್ತು ಹೋಗುವಾಗ ನಮ್ಮ ಪ್ರೀತಿಯ ಒಂದು ಶಾಲನ್ನು ತಮಗೆ ಹಾಕಿಯೇ ಕಳಿಸ್ತೇವೆ. ಅದ್ರ ಹಿಂದೆ ಏನಿಲ್ಲದೆ ಇದ್ರು ಕೊಂಕಣದ ಅತ್ಯಂತ ಪ್ರೀತಿ ಇದೆ. ಯಾಕಂತಂದ್ರೆ ಇವತ್ತು ಕೆಲವು ಸಂಸ್ಥೆಗಳು ಅವ್ರದಷ್ಟೇ ನೋಡ್ತಾರೆ, ನಾವು ಹಾಗಲ್ಲ. ನಮ್ಮ ಸುತ್ತಮುತ್ತಲಿನ ಎಲ್ಲ ಶಾಲೆಗಳು ನಮ್ಮದೇ ಶಾಲೆ ಅಂತೇಳಿ ನಮ್ಮ ಸಂಸ್ಥೆ ಬಯಸ್ತದೆ. ಅವರಿಗೆ ತರಬೇತಿಯನ್ನು ಕೊಡ್ತದೆ. ಇಲ್ಲಿ ಬಂದು ಅಲ್ಲಿ ಹೋಗಿ ಅವರು ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲಿಯ ಪ್ರತಿಭೆಗಳಿಗೆ ಮಾನಸಿ ಸುಧೀರ್ರವರ ಕೈಯಲ್ಲಿ ಒಂದು ಪುರಸ್ಕಾರ ಪಡೆಯುವಂಥದ್ದು ಇದೆಯಲ್ಲ, ಅದು ಸಣ್ಣ ವಿಷಯ ಅಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯ, ಅದರಲ್ಲೂ ಕರಾವಳಿಯ ಅನೇಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು, ಅವರ ಶಿಕ್ಷಕರೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ಸಂಸ್ಥೆಯ ಪರವಾಗಿ ಅನಂತಾನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಎಲ್ಲ ಪರಿಕರಗಳಿಗೆ ನಮಗೆ ಸಹಕರಿಸಿದವರು ಧ್ವನಿವರ್ಧಕ ಇರ್ಬೋದು, ನಮ್ಮ ಬಾಲು ಅವರು ಇರ್ಬೋದು. ಮುಖ್ಯವಾಗಿ ಇದನ್ನು ಇಡೀ ರಾಜ್ಯದಾದ್ಯಂತ ಈಗ ಲೈವ್ ಕೊಡ್ತಾ ಇರುವಂಥ ನುಡಿಸಿರಿ ಇರ್ಬೋದು. ಅನೇಕರು ನಮ್ಮ ಉಪನ್ಯಾಸಕರಂತೂ ಒಂದು ಇಸ್ರೇಲ್ನ IDF ಥರ ಸೈಲೆಂಟಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಧನ್ಯವಾದದ ನುಡಿಗಳಿಗೆ ಪೂರ್ಣ ವಿರಾಮವನ್ನು ಕೊಡ್ತದೆ. ನಿರ್ಮಲಾ ಮೇಡಮ್ ಅವರು ಕೂಡ ಕೂತಿದ್ದಾರೆ, ಹೇಳಲಿಕ್ಕೆ ಮರ್ತೆ. ಗುಂದಿಯವರ ಸಹಧರ್ಮಿಣಿಯವರು, ಅವರು ಕೂಡ ಗುಂದಿಯವರ ಯಶಸ್ಸಿನಿಂದ ಅವ್ರದ್ದು ಪಾತ್ರ ಬಹಳ ದೊಡ್ಡದಿದೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿ ನಾನು ಈ ಧನ್ಯವಾದದ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೇನೆ. ಒಂದೇ ಮಾತರಂ.